ದೇವನಹಳ್ಳಿ ತಾಲೂಕು ಕೊಯ್ರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕಗೊಲ್ಲಹಳ್ಳಿಯ ಸರ್ಕಾರಿ ಶಾಲಾ ಆವರಣದಲ್ಲಿ ಮೊದಲನೇ ಹಂತದ ಗ್ರಾಮ ಸಭೆ ಬುಧವಾರ ನಡೆಯಿತು. ಎಲ್ಲ ಕೆಲಸಗಳು ತಗೊಂಡಿದ್ದೀನಿ. ದಯವಿಟ್ಟು ಯಾರಾದ್ರೂ ನೀವಾದ್ರೂ ಮಾಡಬಹುದು ಅಥವಾ ನಮ್ಮ ಸದಸ್ಯರು ಅಧ್ಯಕ್ಷರ ಕಡೆಯಿಂದಾದ್ರೂ ಮಾಡಿಸಬಹುದು. ನಾವು ಚರಂಡಿ ಕ್ಲೀನಿಂಗ್ ಇಂದ ಸೇರಿ ಎಲ್ಲಾ ಕಾಮಗಾರಿಗಳನ್ನು ನಾನು ಆಕ್ಷನ್ ಪ್ಲಾನ್ ತಗೊಂಡಿದ್ದೀನಿ. ಬೇಕಾದ್ರೆ ಆಕ್ಷನ್ ಪ್ಲಾನ್ ಪ್ರಿಂಟ್ ತಮಗೆ ನಾಳೆ ನಾನು ಕೊಡ್ತೀನಿ. ತಾಲೂಕು ಕೃಷಿಕ ಸಮಾಜದ ನಿರ್ದೇಶಕ ಎಚ್ಎಂ ರವಿಕುಮಾರ್ ಮಾತನಾಡಿ, ಪಂಚಾಯಿತಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಈಗ ಕಷ್ಟವಾಗಬಹುದು. ಮುಂದೆ ಆರಿಸಿ ಬರುವ ಸದಸ್ಯರಿಗೆ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಹಂತ ಹಂತವಾಗಿ ತಲೆ ಎತ್ತುತ್ತಿರುವ ಕೈಗಾರಿಕೆ ಸ್ಥಾಪನೆಗಳಿಂದ ಹೆಚ್ಚಿನ ಅನುದಾನ ಹರಿದು ಬರಲಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಗಂಗಾವಾರ ಚೌಡಪ್ಪನಹಳ್ಳಿ ಅಗ್ರಸ್ಥಾನ ಪಡೆದಿದೆ. ಅದೇ ಮಾದರಿಗೆ ನಮ್ಮಲ್ಲಿಯೂ 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ನರೇಗಾ ಕಾಮಗಾರಿಗಳಾಗಿವೆ. ಕೆಲ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಕ್ಷೇತ್ರದ ಶಾಸಕರು, ಸಚಿವರು ಗ್ರಾಮ ಸಭೆಯಲ್ಲಿ ಪಾಲ್ಗೊಳ್ಳುವುದರಿಂದ ಸಮಸ್ಯೆಗಳು ಇತ್ಯರ್ಥವಾಗಲಿವೆ. ಸಮಸ್ಯೆಗಳನ್ನು ಆಧರಿಸಿ ಗ್ರಾಮಸ್ಥರು ಪ್ರಶ್ನಿಸಬೇಕೇ ಹೊರತು ಅನಗತ್ಯ ಸಮಯ ವ್ಯರ್ಥ ಮಾಡಬೇಡಿ ಎಂದು ತಿಳುವಳಿಕೆ ನೀಡಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಮೇಶ್ ಬಾಬು ಅವರು ಮಾತನಾಡಿ, ಗ್ರಾಮ ಸಭೆಗಳಲ್ಲಿ ಪ್ರಶ್ನೆ ಮಾಡುವುದು ತಪ್ಪಲ್ಲ. ನಮ್ಮ ಹಂತದಲ್ಲಿ ಆಗುವ ಕೆಲಸಗಳನ್ನು ಸ್ಥಳದಲ್ಲಿ ಇತ್ಯರ್ಥಪಡಿಸಬಹುದು. ತಾಲೂಕು ಹಂತದಲ್ಲಿನ ಕೆಲಸಗಳಿಗೆ ಗ್ರಾಮಸ್ಥರು ಸಂಬಂಧಪಟ್ಟ ಇಲಾಖೆಗಳಿಗೆ ಪತ್ರ ವ್ಯೂಹ ನಡೆಸಬೇಕೆಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆರ್.ಕೆ. ನಂಜೇಗೌಡ, ಬಿಜೆಪಿ ಮುಖಂಡ ರಮೇಶ್ ಬಾಬು, ಕೊಯ್ರಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಧಾ ಶ್ರೀನಿವಾಸ್, ಉಪಾಧ್ಯಕ್ಷ ಬಿಂದು ಬಸವರಾಜ್, ಸದಸ್ಯರಾದ ಸಂಕೇತ್, ಮುನೀಂದ್ರ, ನಯನ, ನಳಿನ, ರಮ್ಯಾ, ವೀಣಾ, ಶೇಖರ್, ಎಂಎನ್, ಮಮತಾ, ಹೆಚ್, ರಾಜ್ರಾವ್, ಸರಸ್ವತಿ, ಆಂಜನಮ್ಮ, ಮುನಿಯಂಜನಪ್ಪ, ಜಗದೀಶ್, ಶಿಲ್ಪಾ, ಎಚ್.ಕೆ. ರಾಮಚಂದ್ರಪ್ಪ, ಆನಂದ್ ಗೌಡ, ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಜರಿದ್ದರು.